ಇನ್ನ ಜಂಟಿ ಅಲ್ದಲೆ ನೀವೇನಾದ್ರೂ ಒಂಟಿಯಾಗಿ ಡೇ ಒನ್ ಇಂದ ಒಂಟಿಯಾಗಿ ಇದ್ದಿದ್ರೆ ಇನ್ನೊಂದ್ ಸ್ವಲ್ಪ ದಿನ ಇರ್ತಾ ಇದ್ರ ಜಂಟಿ 100% ಅಂತ ಇಲ್ಲ, ಇಲ್ಲಿ ಅವರು ಸಿಂಪತಿ ಕ್ರಿಯೇಟ್ ಮಾಡಿದ್ದೇ ಮುಳುವಾಯ್ತು. ಅವ್ರು ಏನು ಮಾಡಿದ್ರು, ನನ್ನ ತುಂಬ ಕೆಟ್ಟವನ್ ಮಾಡಿಬಿಟ್ರು. ಅಂದರೆ ನಾನು ಏನು ಹೆಸರು ತೊಗೊಂಡಿದ್ದೆ 1 ವೀಕಲ್ಲಿ, ಆದರೆ ಆಚೆ ಏನು ಬಂದಿದೆ ನನಗೆ ಗೊತ್ತಿಲ್ಲ. ಮನೆಯವರೆಲ್ಲ ಹೊಗಳೋ ಥರ, ಇವನೇ ದಿ ಬೆಸ್ಟ್ ಥರ ಎಲ್ಲರೂ ಒಂದು 3-4 ಸಲ ಚಪ್ಪಾಳೆ ನನಗೆ ಹೊಡೆದಿದ್ದಾರೆ ಎಲ್ಲ ಸೇರಿ. ಅದು ಆಚೆ ಪ್ಲೇ ಆಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. 3-4 ಸಲ ಸತೀಶ್ ಅವ್ರಿಗೆ ಕ್ಲಾಪ್ಸ್ ಅಂತ. ಯಾಕಂದರೆ ಹಂಗೆ ನೋಡ್ಕೊಳ್ತಾ ಇದ್ದೆ, ಹಂಗೆ ಮೇಂಟೈನ್ ಮಾಡ್ತಿದ್ದೆ. ನನಗೇನಂದರೆ ಹೋಗಿದ ಕಡೆ ಕೆಟ್ಟ ಹೆಸರು ತೊಗೊಳೋದು ಇಷ್ಟ ಆಗಲ್ಲ. ಇವ್ರೇನಂದರೆ ಒಂಥರ ತಮಾಷೆಗೆ ನನ್ನ ಕೆಟ್ಟವ್ರು ಮಾಡಿಬಿಟ್ರು. ಅದು ತುಂಬ ಹರ್ಟ್ ಆಯಿತು. ಓಕೆ, ಇನ್ನ ರಕ್ಷಿತ್ ಅವ್ರ ಬಗ್ಗೆ ಮಾತಾಡೋದಿದ್ರೆ, ಓಕೆ, ನಿನ್ನೆ ಧ್ರುವಂತ್ ಅವರು ನೀವು ನೋಡಿ, ಹೌದೌದು. ನಿನ್ನೆ ಧ್ರುವಂತ್ ಅವ್ರು ಒಂದ್ ಮಾತು ಹೇಳ್ತಾರೆ, ರಕ್ಷಿತನ್ಗೆ ಎಲ್ಲ ಚೆನ್ನಾಗ್ ಗೊತ್ತು, ಕನ್ನಡ ಚೆನ್ನಾಗ್ ಮಾತಾಡಕ್ ಬರುತ್ತೆ, ಆದ್ರೂ ನಾಟಕ ಮಾಡ್ತಾ ಇದ್ದಾಳೆ ಇಲ್ಲಿ ಸುಮ್ನೆ. ಅಂದ್ರೆ ಇಲ್ಲ ಅವಳು ಪಾಪ ತುಳು ಅಲ್ಲಿ ಇರೋದು, ಉಡುಪಿಲಿ ತುಳು ಮಾತಾಡ್ತಾಳೆ, ಬಾಂಬೆಲಿ ಹಿಂದಿ ಮಾತಾಡ್ತಾಳೆ. ಕನ್ನಡ ಫ್ರೆಂಡ್ಸ್ ತುಂಬಾ ಕಡಿಮೆ ಅವಳಿಗೆ. ಅದರಿಂದ ಅವಳು ಫಸ್ಟ್ ಬಂದಾಗ ಏನಿದ್ಲು ಅದೇ ಒರಿಜಿನಲ್ಲು. ಅವಳಿಗೆ ಅಷ್ಟೇ ಕನ್ನಡ ಬರ್ತಿದ್ದು. ಆದರೆ ನಮ್ಗಳ ಜೊತೆ ಸೇರಿ ಮಾತಾಡಿ ಒಂದು 25% ಇಂಪ್ರೂವ್ ಆದ್ಲು. ಇದು ನಿಜ. ಅವಳು ಕನ್ನಡ ಬಂದು ಆಕ್ಟಿಂಗ್ ಮಾಡ್ತಿದ್ರೆ ಧ್ರುವ ಹೇಳಿ ಸುಳ್ಳು, 100% ಸುಳ್ಳು. ಆಮೇಲೆ ಆ ಹುಡುಗಿ ತುಂಬಾ ಒಳ್ಳೆಯವಳು. ಮನೆ ಕೆಲಸ ಆಗಲಿ ಹೇಳ್ದೇ ಇದ್ರು ರಾಣಿ ಆದ್ರೂ ಅವಳೇ ಮಾಡ್ಬಿಡೋಳು. ಆಮೇಲೆ ಎಲ್ಲಾರ ಜೊತೆ ಈಕ್ವಲ್ ವ್ಯಾಲ್ಯೂ ಕೊಡೋಳು, ಎಂಟರ್ಟೈನ್ಮೆಂಟ್ ಕೊಡೋಳು, ತುಂಬಾ ಒಳ್ಳೆಯವಳು. ಧ್ರುವ ಏನಂದ್ರೆ ಮಿಸ್ಟರ್ ಪರ್ಫೆಕ್ಟ್ ಅಂತ ಡೂಪ್ಲಿಕೇಟ್. ಹೆಸರಿಗೆ ಮಿಸ್ಟರ್ ಪರ್ಫೆಕ್ಟ್, ಆದರೆ ಅವ್ರೇನು ಮಾಡ್ತಿರ್ಲಿಲ್ಲ. ನೀನ್ ಯಾಕೆ ಮಾಡಿಲ್ಲ ಅಂತ ಹೇಳೋರು. ಆದ್ರೆ ಅವರೇ ಫಾಲ್ಟು. ಬರೀ ಇವ್ರದ್ದು ತಿದ್ದದು, ನಾನು ಗೂಗಲ್ಲು ಅಂತ ಓವರ್ ಮಾತಾಡೋದು. ಅಂದರೆ ನನಗೆ ಅದು ಗೊತ್ತು, ಇದು ಗೊತ್ತು ಅಂತಾರೆ. ಕೊನೆಗೆ ಅವರೇ ಏನು ಮಾಡ್ತಾ ಇರಲಿಲ್ಲ. ಆದರೆ ಧ್ರುವದು ರಾಂಗ್. ಅಂದರೆ ಹುಡುಗಿನೇ ತುಂಬ ಒಳ್ಳೆಯವಳು.